ಸರ್ವರಿಗೂ ಸುಸ್ವಾಗತ ಆ್ಯಂಡ್ ಎಲ್ಲರಿಗೂ ಬೆಳಗಿನ ಶುಭೋದಯ. ಮನೇಲಿ ಏನಪ್ಪ ಯಾವಾಗಲೂ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? Soundaria ಬನ್ನಿ ಇವತ್ತು YouTube channel. ಸಿಂಪಲ್ ಆಗಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅನ್ನಕ್ಕೆ, ಮುದ್ದೆಗೆ ಆ್ಯಂಡ್ ದೋಸೆಗೆ ಎಲ್ಲ ಚೆನ್ನಾಗಿ ಮಾಡುವಂತಹ ಸಿಂಪಲ್ ಆಗಿ ಬೇಳೆ ಸಾಂಬಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಆ್ಯಂಡ್ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಮತ್ತೆ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ, ಏನೇನೆಲ್ಲ ಮಾಡ್ತೀನಿ ಆ್ಯಂಡ್ ಎಲ್ಲ ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್ಸ್. ಈಗ ಬೆಳಗ್ಗೆ ಟೈಮ್ ನೋಡಿ, ಈಗ ಒಂದು 7 o'clock 7 o'clock ಆಗಿದೆ. ಇವಾಗ ನಾನು ಬಾಯ್ಲ್ಡ್ ರೈಸು ಮತ್ತು ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡು ಇಟ್ಟಿದ್ದೀನಿ ಅಡುಗೆಗೆ. ಸೊ ಬನ್ನಿ, ಈಚೆ ಕಡೆ ವೆದರ್ ಹೇಗಿದೆ ನೋಡಿ. ಆ ಕಡೆ ಎಲ್ಲ ಮೋಡ ಇದೆ, ಈ ಕಡೆ ಎಲ್ಲ ಬಿಸಿಲಿದೆ. ಹೊಸ ಗಿಡದಲ್ಲಿ ಹೂ ಬಿಟ್ಟಿದೆ. ನಾವಿದನ್ನು ಮೊನ್ನೆ ಇದಕ್ಕೆ ಹೋಗಿದ್ದೆ ಅಲ್ವಾ, ಸೊ ತೊಗೊಂಬಂದಿದ್ದೀನಿ. ಹೊಸ ಗಿಡದಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ. ಆಲ್ರೆಡಿ ಲ್ಯಾಪ್ಟಾಪ್ ಪೂಜೆ ಎಲ್ಲ ಮಾಡಿ ನಾನು ಬಿಟ್ಟಿದ್ದೆ. ಸೊ ಚೆನ್ನಾಗಿ ಬರ್ತಾಯಿದೆ ಹೂವುಗಳು. ಬನ್ನಿ ಇವತ್ತಿನ ಡೈಲಿ ಬ್ಲಾಗ್ಗೆ ಸ್ವಾಗತ. ಆ್ಯಂಡ್ ನೋಡೋಣ ಇವತ್ತಿನ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್ಸ್. ಇವಾಗ ನಾನು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿದ್ದೆ ಅಲ್ವಾ. ಸೊ ಇವಾಗ ನಾನು ಬೇಳೆ ಸಾಂಬಾರು ನೀಟಾಗಿ ಕುಕ್ಕರಲ್ಲಿ ನುಣ್ಣಗೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಸಿಂಪಲ್ ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ, ಸ್ವಲ್ಪ ಜೀರಿಗೆ, ಅರಿಶಿನ ಅಷ್ಟಾಕಿ ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಒಗ್ಗರಣೆ ಕೊಟ್ಟು ಅಡುಗೆ ಆಗೋಗುತ್ತೆ. ಅಡುಗೆ ಆದಮೇಲೆ ನಾನು ಸ್ವಲ್ಪ ಸ್ಕಿಪ್ಪಿಂಗ್ ಎಲ್ಲ ಮಾಡಬೇಕು. ಸೊ ಫಸ್ಟ್ ಇದಾದಮೇಲೆ ಸ್ಕಿಪ್ಪಿಂಗ್ ಮಾಡೋಣ ಬನ್ನಿ ಗಾಯ್ಸ್. ಈ ಥರ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆ ಹಾಕೋಣ. ಈಗ ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ, ನಮ್ಮಿಬ್ಬರಿಗೆ ಅಲ್ವಾ. ಸೊ ಹಾಗಾಗಿ ಸಣ್ಣ ಕುಕ್ಕರಲ್ಲೇ ನಾನು ಮಾಡ್ಕೊಳ್ತೀನಿ. ಸಿಂಪಲ್ಲು, ಹೊಸ್ದಾಗಿ ಮದುವೆ ಆದವ್ರಿಗೆ ಇದೊಂದು ಈಸಿ ಆಗುತ್ತೆ. ಏನಿಲ್ಲ, ಕುಕ್ಕರಲ್ಲಿ ಒಂದು ಸ್ವಲ್ಪ ಬೇಳೆ ಮತ್ತು 1-2 ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಎಣ್ಣೆ, ಚೂರು ಉಪ್ಪು ಹಾಕಿ ಬೇಗ ಬೇಯುತ್ತೆ. ಈಗ ನಾನು ಒಗ್ಗರಣೆಗೆ ಈಗ ಬೇರೆ ಪಾತ್ರೆಯಲ್ಲಿ ಚೂರು ಎಣ್ಣೆ ಹಾಕ್ಕೊಳ್ತೀನಿ. ನಿಮ್ಗೆ ನೋಡ್ಕೊಂಡು ನೀವು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ಒಂದು 2 ಮಿನಿಟ್ಸ್ ಆದಮೇಲೆ ಎಣ್ಣೆ ಕಾಯುತ್ತೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು, ಸಾಸಿವೆ ಹಾಕ್ಬಿಟ್ಟು ಕಾದಿದ್ರೆ ಚಟಪಟ ಅನ್ನುತ್ತೆ, ಇಲ್ಲಾಂದರೆ ಅನ್ನಲ್ಲ. ಸೊ ಇವತ್ತು ಬೆಳಗ್ಗೆನೇ ಬ್ರೇಕ್ಫಾಸ್ಟು ಬಾಯ್ಲ್ಡ್ ರೈಸು ಅಂದರೆ ಕುಚ್ಚಲಕ್ಕಿ ಅನ್ನ ಮಾಡಿದ್ದೀನಿ. ಅನ್ನ ಜೊತೆ ಸ್ವಲ್ಪ ಬೇಳೆ ಸಾಂಬಾರು ಮಾಡೋಣ ಅಂತ. ಯಾಕಂದರೆ ನೆನ್ನೆ ಮುದ್ದೆ ಮಾಡಿದೆ, ಚಪಾತಿ ಮಾಡಿದೆ. ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಅನ್ನ ಬೇಳೆ ಸಾಂಬಾರು ಮಾಡಿ. ಹಾಗಾಗಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಇದು. ಮತ್ತು ದಾಳಿಂಬೆ ಹಣ್ಣಿದೆ. ಈಗ ನೋಡಿ ಸಾಸಿವೆ ಹಾಕ್ಕೊಳ್ಳೋಣ. ನನಗೆ ಸಾಸಿವೆ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಈಗ ಒಂದು ಚಿಟಿಕೆ ಅಲ್ಲ, ಒಂದು ಸಣ್ಣ ಸ್ಪೂನಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಸುಲಿದು ಈ ಥರ ಕುಟ್ಟಿ ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಚಟಪಟ ಅಂತ ಇದೆ ಅಲ್ವಾ. ಈಗ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಮಾಮಿ ನಮಾಮಿ. ನೋಡಿ, ಈ ಬೆಳ್ಳುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಸ್ವಲ್ಪ ಇವಾಗ ಕರಿಬೇವು ಹಾಕ್ಕೋಬೇಕು. ನಾನು ಇವಾಗ ಫ್ರಿಜ್ಜಿಂದ ಓಪನ್ ಮಾಡಿ ತರ್ತಾಯಿದ್ದೀನಿ. ಇದು ನನ್ನ ಹತ್ರ ಒಣಗಿದ್ದಾವೆ ಹಾಕೋಬೋದು, ನಿಮ್ಮ ಹತ್ರ ಫ್ರೆಶ್ ಹಾಕೋಬೋದು. ಈಗ ಏನು ಮಾಡಬೇಕು ಅಂದರೆ ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಹಂಗಂಗೆ ಇರುತ್ತೆ. ಚೂರು ಈ ಥರ ಮಾಡಿಕೊಂಡ್ರೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಬನ್ನಿ ಇವಾಗ ಒಗ್ಗರಣೆ ಹಾಕೋಣ. ಹಿಂಗೆ ಮಾಡಿ
ಹಿಂಗೆ ಮಾಡಿ ಪ್ಲೇಟ್ ಮುಚ್ಚಿದ್ರೆ ಒಗ್ಗರಣೆ ಸೂಪರಾಗಿ ಬರುತ್ತೆ. ಆಮೇಲೆ ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇದರಲ್ಲೇ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿನೇ ಮಾಡ್ತಾಯಿದ್ದೀನಿ, ಹಾಗಾಗಿ 1 ಲೋಟ ಅಷ್ಟು ಹಾಕ್ಕೊತೀನಿ, ಸಣ್ಣ ಲೋಟದಲ್ಲಿ. ನೋಡಿ ತೋರಿಸ್ತೀನಿ ಬನ್ನಿ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇನ್ನು ಸ್ವಲ್ಪ ಕಲಿಸ್ಕೊಂಡು ಇವಾಗ ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಆಯಿತು, ಬೇಳೆ ಸಾಂಬಾರು ರೆಡಿ. ಉಪ್ಪು ಮತ್ತು ನೀಟಾಗಿ ಕುದಿಸ್ಬೇಕಿತ್ತು, ಸ್ವಲ್ಪ ಕುದಿಸ್ಬಿಟ್ಟು ಒಂಚೂರು ಕೊತ್ತಂಬರಿ ಉದುರಿಸ್ಬಿಟ್ರೆ, ಕೊತ್ತಂಬರಿ ಮತ್ತು ಉಪ್ಪು ನೋಡ್ಕೊಂಡಾದರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಇಷ್ಟು ನಮ್ಮ ಇಂಗ್ರೀಡಿಯೆಂಟ್ಸ್. ನೋಡಿ ನಾನು ಆಗಲೇ ಉಪ್ಪು ಹಾಕಿರಲಿಲ್ಲ, ಸೊ ಇವಾಗ ಹಾಕ್ತಾಯಿದ್ದೀನಿ. ಉಪ್ಪು ನೋಡಿಕೊಂಡು ರುಚಿಗೆ ನೋಡಿಕೊಂಡು ಮಾತ್ರ ಚೆನ್ನಾಗಿ ಕುದಿಸಿ, ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ. ಮೇಲೊಂಚೂರು ಕೊತ್ತಂಬರಿ ಪೌಡ್ರ್ ಒದಿಸಿದ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಬೇಳೆ ಸಾಂಬಾರು ಕುದೀಲಿ. ನೋಡಿ ಈ ಕಡೆ ಬಾಯ್ಲ್ಡ್ ರೈಸ್ ಮಾಡ್ಕೊಂಡಿದ್ದೀನಿ, ಕುಚ್ಚಲಕ್ಕಿ ಅನ್ನ. ಯಾರ್ಯಾರೆಲ್ಲ ತಿಂದಿದ್ದೀರಾ? ಇದು ಮಂಗಳೂರು ಕಡೆ ಜಾಸ್ತಿ ಮಾಡ್ತಾರೆ. ಸೊ ಇದು ತಿಂದರೆ ತುಂಬಾ ತಂಪು ಆ್ಯಂಡ್ ಫ್ಯಾಟ್ ಲಾಸ್ ಆಗಲ್ಲ, ಫ್ಯಾಟ್ ಗೇನ್ ಆಗಲ್ಲ. ಅಂದರೆ ನಾರ್ಮಲ್ ರೈಸ್ ತಿಂದರೆ ಸ್ವಲ್ಪ ದಪ್ಪ ಆಗ್ತಾರೆ, ಗ್ಲೂಕೋಸ್ ಇರುತ್ತೆ. ಸೊ ಇದರಲ್ಲಿ ಅಷ್ಟು ಕಮ್ಮಿ. ಇವತ್ತು ಡೈಲಿ ಫುಲ್ ತೋರಿಸ್ತೀನಿ ಅಂದೆ, ಬಟ್ ಆಗಲಿಲ್ಲ. ಸೊ ನಾನು ಇನ್ನೊಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸಿಂಪಲ್, ಎಲ್ಲರಿಗೂ ಬರುತ್ತೆ ಬೇಳೆ ಸಾಂಬಾರು. ಬಟ್ ನಾನು ಮಾಡೋದು ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಮಾಡ್ತಾರೆ. ಸೊ ಇದು ನಾನು ಮಾಡೋದು ಬೇಳೆ ಸಾಂಬಾರು. ನನಗಂತೂ ರಸಮ್ಮು ಅಥವಾ ರೈಸ್ಗೆ, ವೈಟ್ ರೈಸ್ಗೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆ ಇಲ್ಲ ಚಿಪ್ಸು, ಉಪ್ಪಿನಕಾಯಿ ಇದ್ಬಿಟ್ರೆ ಸೂಪರಾಗಿ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.